ಇವತ್ತಿಂದು ಜೀವನ ಆ ಸಂಪತ್ತು ಅಂತಂತಾರೆ. ಆ ಸಂಪತ್ತು ಏನೂ ಇಲ್ಲ ನಮಗೆ. 100 ರೂಪಾಯಿಗೂ ನಮ್ಮ ಬಾಳಟ ಜೀವನ ಅಲ್ಲ. ಇವತ್ತು ಬೆಳಿಗ್ಗೆ ಎದ್ದು ಗದ್ದೆ ಹತ್ರ ಬಂದಿದೆ. ಯಾಕಪ್ಪ ಅಂದರೆ ಇವತ್ತು ಟೊಮೊಟೊ ಕಳಿಸ್ಬೇಕಿತ್ತು. ಟೊಮೊಟೊ ಎಲ್ಲ ಬಂದಿದ್ದು. ಅದಕ್ಕೆ ಟೊಮೊಟೊ ಕುಯ್ಯೋಕ್ಕೆ ಇವತ್ತು 7 ಜನ ಆಳು ಬಂದಿದ್ದರು. ಅಲ್ಲಿಂದ ಆಟೋ ಬಂದಿತ್ತು, ಟ್ರೈ ತೊಗೊಂಡು ಅದನ್ನು ಕರ್ಕೊಬರೋದು ಅಂತೋದೆ. ಅಲ್ಲಿಂದ ಬಂದು ಟ್ರೈಗಳು ನಿಲ್ಲಿಸ್ಕೊಂಡೆ. ಟ್ರೈಗಳು ಇವತ್ತು 90 ಟ್ರೈಗಳು ತಂದಿದ್ದು. ಎಲ್ಲ ಆಟೋದಲ್ಲಿ ತಂದಿದ್ದು, ಎಲ್ಲನೂ ಇಳಿಸ್ಕೊಂಡು ಒಂದು ಕಡೆಯಿಂದ. ನಮ್ಮ ಗದ್ದೆ ಪಕ್ಕದಲ್ಲೇ ದನಗಳು ಉಳ್ತಿದ್ದು ನೋಡಿ. ಇವು 1,60,60,000 ಅಂತೆ. ನೋಡಿ ಇಲ್ಲಿ ಪಕ್ಕದಲ್ಲಿ ಕೂತಿರೋರೆ ಓನರ್ ಅವರು. ನೋಡಿ ಇವತ್ತು ಟ್ರೈ 500 ರೂಪಾಯಿ ಆಗೈತೆ. 25 ರೂಪಾಯಿ ರೇಟು. ನಾವು ಅವಾಗ ಕೊಡ್ತಿದ್ದಾಗ 50 ರೂಪಾಯಿ ರೇಟು. ನೋಡಿ ದಿನಕ್ಕೆ ಒಂದೇ ರೀತಿ ಇರಲ್ಲ. ಅದಕ್ಕೆ ವ್ಯವಸಾಯನ ಜೂಜಾಟ. ಗಾಡಿ ಬಂದಿತ್ತು. ಗಾಡಿಗೆ ಎಲ್ಲ ಟ್ರೈಯಲ್ಲೂ ಹಾಕೋದು. ಒಟ್ಟಿಗೆ ಎಲ್ಲ ಸೇರಿ 80 ಟ್ರೈ ಲೋಡ್ ಮಾಡಿದ್ದು. ಅದನ್ನು ತಗೊಂಡು ಕೇರಳಕ್ಕೆ ಹೋದು. ಒಂದು ಕಡೆ ಕೊಟ್ಟು ಒಂದು ಕಡೆ 34 ಟ್ರೈ ಇಳಿಸ್ಕೊಂಡ್ರು. ಮಿಕ್ಕಿರೋ ಟ್ರೈನ ಯಾರೂ ಕೇಳೋರೇ ಇರಲಿಲ್ಲ. ಹೀಗಾಗಿತ್ತು ಟೊಮೊಟೊ. ಒಬ್ಬರು ಅಯ್ಯವ್ರು ಹೇಳಿದ್ರು, ಇವತ್ತಿಂದು ಜೀವನ ಆ ಸಂಪತ್ತು ಅಂತಂತಾರೆ. ಆ ಸಂಪತ್ತು ಏನೂ ಇಲ್ಲ ನಮಗೆ. 100 ರೂಪಾಯಿಗೂ ನಮ್ಮ ಬಾಳಟ ಜೀವನ ಅಲ್ಲ. ಗೊತ್ತಾಯ್ತಾ? ರೈತ ಜೀವನ ಇಲ್ಲಿ ಬಜಾರ್ ಇದ್ರೆ ಮಾತ್ರ ರೈತನ ಜೀವನ. ಮಾರ್ಕೆಟಲ್ಲಿ ಬಜಾರ್ ಇದ್ರೆ ರೈತನ ಜೀವನ ಇಲ್ಲ. ಮಕ್ಕಳು ಬಿಟ್ಟು ಒಲೆ ಬೀಳಬೇಕಾಗ್ತದೆ. ಹಂಗೆ ಕಾಣ್ತದೆ. ಕೊನೆಗೆ ಎಲ್ಲ ಸುರ್ಕೊಂಡ್ರು. ಎಲ್ಲ ಗಾಡಿಗೆಲ್ಲ ಪ್ಯಾಕಪ್ ಮಾಡ್ಕೊಂಡು ಎಲ್ಲ ಟ್ರೈಯೆಲ್ಲ ತುಂಬ್ಕೊಂಡು ಈಗ ಊರ ಕಡೆ ಬಂದು